ನಮ್ಮ ದೇಶದಲ್ಲೇ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮ ದೇಶವನ್ನ ನಾವು ಹೊರ ದೇಶದವರಿಗೆ ಚಿನ್ನದ ತಟ್ಟೆಯಲ್ಲಿ ನಾವುಗಳೇ ಒಬ್ಬೊಬ್ಬರಿಗೆ ದ್ರೋಹ ಬಗೆದು ಕೊಟ್ಟು ಆ ನಂತರ 200 ವರ್ಷ ಆಯ್ತು ನಮ್ಮ ದೇಶ ನಮಗೆ ವಾಪಸ್ ನಮ್ಮ ಕೈಗೆ ಸಿಗೋಕೆ, ನಮ್ಮ ಅಧಿಕಾರ ನಮಗೆ ಮತ್ತೆ ಸಿಕ್ಕೋಕೆ, ನಮ್ಮ ಹಕ್ಕುಗಳಿಗೆ ನಾವು ಯಾವ ರೀತಿ ಹೋರಾಟ ಮಾಡಿ ಮತ್ತೆ ಗೆಲ್ಲಬೇಕಾಗಿತ್ತು ಅನ್ನೋದು ನಾವು ಮರೀತಾ ಇದೀವಿ ಅನ್ನಿಸ್ತಾ ಇದೆ ಎಲ್ಲೂ. ಇವತ್ತಿನ ಕಾಲಕ್ಕೆ ನಮ್ಮವರೇ ನಮ್ಮ ಸರ್ಕಾರದಿಂದಲೇ ನಮ್ಮ ಬಡಜನಕ್ಕೆ, ಜನಸಾಮಾನ್ಯರಿಗೆ, ರೈತರಿಗೆ, ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಮಠಗಳಿಗೆ ಅನ್ಯಾಯ ನಡೀತಾ ಇದೆ ಅಂದ್ರೆ ನಾವು ಮತ್ತೆ ಸುಮ್ಮನೆ ಕೂತಿದ್ರೆ ಮತ್ತೆ ಅದೇ ಇತಿಹಾಸ ನಾವು ಒಂದೊಂದಕ್ಕೆ ಬೇರೆ ರೀತಿಯಲ್ಲಿ ಅದನ್ನು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡು ಬರಬೇಕು ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. 11 ಲಕ್ಷ BPL ಕಾರ್ಡ್ಗಳು ಬಡವರದು, ಅವರಿಗೆ ಅಕ್ಕಿ ಕೊಡೋದು, ಅವ್ರಿಗೆ ಅನ್ನ ಕೊಡೋದು, ಆ ಒಂದು ಯೋಜನೆನ ಇವತ್ತು ಅವರಿಂದ ಕಿತ್ಕೊಂಡಿದ್ದಾರೆ. ಆಮೇಲೆ ಸುಮ್ಮನೆ ಮಾತಿಗೆ ಹೇಳೋದು ಏನೋ ಒಂದು ಬಡವರಿಗೆ ವಾಪಸ್ ಕೊಡಬೇಕು, ಕೊಡೋಣ ಅನ್ನೋಂಥ ಮಾತುಗಳನ್ನ, ಇದನ್ನೆಲ್ಲ ನಂಬಿ ಎಷ್ಟು ಸಲ ಅಂತ ನಾವು ಮೋಸ ಹೋಗೋದು. ಕಳೆದ ಎಲೆಕ್ಷನ್ ಆ ಪ್ರಚಾರದ ವೇಳೆ ನಾನು ಹೋದ ಕಡೆ ಎಲ್ಲ ನಾನು ಹೇಳಿದ್ದೀನಿ, ಈ ಸುಮ್ನೆ ನೀವು ಉಚಿತ 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 ಅಂತ ನಂಬ್ಕೊಂಡು ಹೋದ್ರೆ ನಾಳೆ ದಿನ ನಾವುಗಳೇ ಫೇಸ್ ಮಾಡ್ಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿನ. ಅದು ಇವತ್ತು ನಿಜ ಆಗ್ತಾ ಇದೆ. ಅದಕ್ಕೆ ಎಷ್ಟು ಏನು 10 ವರ್ಷನೋ 20 ವರ್ಷನೂ ಆಗಿಲ್ಲ ಈ ನಿಜ ನಮ್ಮ ಮುಂದೆ ಬರೋಕ್ಕೆ, ಇನ್ನು 2 ವರ್ಷನೂ ಆಗಿಲ್ಲ ಈ ಸರ್ಕಾರ ಬಂದು. ಏನೆಲ್ಲ ಕಷ್ಟ ಜನಸಾಮಾನ್ಯರು ಅನುಭವಿಸ್ಬೇಕಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ನಾವೇನು ಮಾಡೋಕ್ಕಾಗೋದಿಲ್ವಾ ಅನ್ನೋಂಥ ಒಂದು ಬೇಜಾರಾಗ್ತಾ ಇದೆ. ಆದ್ರೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಧರ್ಮಕ್ಕೆ ನಾವುಗಳು ಮಾಡ್ತಿರೋ ಅನ್ಯಾಯ ಆಗತ್ತೆ ಅನ್ನೋವಂಥ ಒಂದು ಎಚ್ಚರಿಕೆಯಲ್ಲಿ ನಾವೆಲ್ಲ ಇರಬೇಕು. ಇವತ್ತಿನ ದಿನ ಮೋದಿ ಅವರ ಸರ್ಕಾರ, BJP ಸರ್ಕಾರ ವಕ್ಫ್ ಬೋರ್ಡಲ್ಲಿ ಏನೇನು ಲೋಪದೋಷಗಳಿವೆ ಅದನ್ನ ಒಂದು ತಿದ್ದುಪಡಿಸಿ ಅದನ್ನ ಒಂದು ಅಮೆಂಡ್ಮೆಂಟ್ಗಳನ್ನ ತರಬೇಕು ಅಂತ ಮುಂದಾಗಿದ್ದಾರೆ. ಆದರೆ ಅದಕ್ಕೂ ಸಾಕಷ್ಟು ಒಂದು ಅಡೆತಡೆಗಳನ್ನು ಮಾಡಿ, ಅದರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿ, ಅಲ್ಲದೆ ಈಗ ಸಂಸತ್ ಇನ್ನೇನು 2-3 ದಿನಗಳಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗಲಿದೆ. ಅದರಲ್ಲಿ ಇದನ್ನ ಡೈವರ್ಟ್ ಮಾಡೋಕ್ಕೆ ಏನೇನು ಬೇರೆ ಬೇರೆ ದೇಶಗಳಿಂದ ಇಶ್ಯೂಗಳನ್ನ ತಂದು ಈ ಒಂದು ಇಶ್ಯೂ ಬರದೇ ಇರಕ್ಕೆ ಏನೇನು ಮಾಡ್ತಾರೆ ಅನ್ನೋದು ನೀವು ನೋಡ್ತೀರಾ. ಇದೆಲ್ಲ ಬರೀ ಒಂದು ಸಾಮಾನ್ಯವಾದ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ಈಗ ಅದಕ್ಕಿಂತ ತುಂಬಾ ಆಳವಾದ, ತುಂಬಾ ಭಯಾನಕವಾದ ಒಂದು ಇಶ್ಯೂ ಇದರಲ್ಲಿ ಇದೆ. ಅದನ್ನು ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ. ಇದು ನಮ್ಮ ದೇಶವನ್ನೇ ಒಡೆಯುವಂತ ಒಂದು ಹುನ್ನಾರ ನಡೀತಾ ಇದೆ. ಅದು ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎತ್ತುಕಟ್ಟುವ ಒಂದು ಷಡ್ಯಂತ್ರ ನಡೀತಾ ಇದೆ. ಇದರಿಂದ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ತುಂಬಾ ತುಂಬಾ ಅಪಾಯಕಾರಿದೆ. ಹಾಗಾಗಿ ನಾವೆಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ನಡೆಯಬೇಕು, ಹೋರಾಟ ಮಾಡಬೇಕು, ಬೀದಿಗೆ ಇಳಿದು ನಮ್ಮ ಒಂದು ಧ್ವನಿನ ಎಲ್ಲಾ ಕಡೆನೂ ಕೇಳಿಸ್ಬೇಕು. ಈ ಸರ್ಕಾರ ಏನೇನು ಮಾಡೋಕೆ ಈ ಒಂದು ವಕ್ಫ್ ಬೋರ್ಡ್ ಮೂಲಕ ಹೊರಟಿದೆ ಅದನ್ನೆಲ್ಲ ತಡೆಯುವಂತ ಒಂದು ಕೆಲಸ ನಾವು ಮಾಡಬೇಕು ಅನ್ನುವಂತ ಒಂದು ಪ್ರಮಾಣ ನಾವೆಲ್ಲ ಇವತ್ತು ತಗೊಂಡು ಈ ಒಂದು ಹೋರಾಟ ಮಾಡಬೇಕು. ಇದನ್ನ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಒಗ್ಗಟ್ಟಿಂದ ಒಂದಾಗಿ ನಾವು ಈ ಒಂದು ವಿಚಾರದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶದಲ್ಲೇ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮ ದೇಶವನ್ನ ನಾವು ಹೊರ ದೇಶದವರಿಗೆ ಚಿನ್ನದ ತಟ್ಟೆಯಲ್ಲಿ ನಾವುಗಳೇ ಒಬ್ಬೊಬ್ಬರಿಗೆ ದ್ರೋಹ ಬಗೆದು ಕೊಟ್ಟು ಆ ನಂತರ 200 ವರ್ಷ ಆಯ್ತು ನಮ್ಮ ದೇಶ ನಮಗೆ ವಾಪಸ್ ನಮ್ಮ ಕೈಗೆ ಸಿಗೋಕೆ, ನಮ್ಮ ಅಧಿಕಾರ ನಮಗೆ ಮತ್ತೆ ಸಿಕ್ಕೋಕೆ,
ನಮ್ಮ ಹಕ್ಕುಗಳಿಗೆ ನಾವು ಯಾವ ರೀತಿ ಹೋರಾಟ ಮಾಡಿ ಮತ್ತೆ ಗೆಲ್ಲಬೇಕಾಗಿತ್ತು ಅನ್ನೋದು ನಾವು ಮರೀತಾ ಇದ್ದೀವಿ ಅನ್ನಿಸ್ತಾ ಇದೆ ಎಲ್ಲೂ. ಇವತ್ತಿನ ಕಾಲಕ್ಕೆ ನಮ್ಮವರೇ ನಮ್ಮ ಸರ್ಕಾರದಲ್ಲಿ ನಮ್ಮ ಬಡಜನಕ್ಕೆ, ಜನಸಾಮಾನ್ಯರಿಗೆ, ರೈತರಿಗೆ, ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಮಠಗಳಿಗೆ ಅನ್ಯಾಯ ನಡೀತಾ ಇದೆ ಅಂದ್ರೆ ನಾವು ಮತ್ತೆ ಸುಮ್ಮನೆ ಕೂತಿದ್ರೆ ಮತ್ತೆ ಅದೇ ಇತಿಹಾಸ ನಾವು ಒಂದೊಂದಕ್ಕೆ ಬೇರೆ ರೀತಿಯಲ್ಲಿ ಅದನ್ನು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡು ಬರಬೇಕು ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. 11 ಲಕ್ಷ BPL ಕಾರ್ಡ್ಗಳು ಬಡವರದು, ಅವರಿಗೆ ಅಕ್ಕಿ ಕೊಡೋದು, ಅವ್ರಿಗೆ ಅನ್ನ ಕೊಡೋದು, ಆ ಒಂದು ಯೋಜನೆನ ಇವತ್ತು ಅವರಿಂದ ಕಿತ್ಕೊಂಡಿದ್ದಾರೆ. ಆಮೇಲೆ ಸುಮ್ಮನೆ ಮಾತಿಗೆ ಹೇಳೋದು, ಏನೋ ಒಂದು ಬಡವರಿಗೆ ವಾಪಸ್ ಕೊಡೋಣ ಅನ್ನೋಂಥ ಮಾತುಗಳನ್ನ, ಇದನ್ನೆಲ್ಲ ನಂಬಿ ಎಷ್ಟು ಸಲ ಅಂತ ನಾವು ಮೋಸ ಹೋಗೋದು. ಕಳೆದ ಎಲೆಕ್ಷನ್ ಆ ಪ್ರಚಾರದ ವೇಳೆ ನಾನು ಹೋದ ಕಡೆ ಎಲ್ಲ ನಾನು ಹೇಳಿದ್ದೀನಿ, ಈ ಸುಮ್ಮನೆ ನೀವು ಉಚಿತ 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 ಅಂತ ನಂಬ್ಕೊಂಡು ಹೋದ್ರೆ ನಾಳೆ ದಿನ ನಾವುಗಳೇ ಫೇಸ್ ಮಾಡಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿನ. ಅದು ಇವತ್ತು ನಿಜ ಆಗ್ತಾ ಇದೆ. ಅದಕ್ಕೆ ಎಷ್ಟು ಏನು 10 ವರ್ಷನೋ 20 ವರ್ಷನೂ ಆಗಿಲ್ಲ ಈ ನಿಜ ನಮ್ಮ ಮುಂದೆ ಬರೋಕ್ಕೆ. ಇನ್ನು 2 ವರ್ಷನೂ ಆಗಿಲ್ಲ ಈ ಸರ್ಕಾರ ಬಂದು. ಏನೆಲ್ಲ ಕಷ್ಟ ಜನಸಾಮಾನ್ಯರು ಅನುಭವಿಸ್ಬೇಕಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ನಾವೇನು ಮಾಡೋಕ್ಕಾಗೋದಿಲ್ವಾ ಅನ್ನೋಂಥ ಒಂದು ಬೇಜಾರಾಗ್ತಾ ಇದೆ. ಆದ್ರೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಧರ್ಮಕ್ಕೆ ನಾವುಗಳು ಮಾಡ್ತಿರೋ ಅನ್ಯಾಯ ಆಗುತ್ತೆ ಅನ್ನೋಂಥ ಒಂದು ಎಚ್ಚರಿಕೆಯಲ್ಲಿ ನಾವೆಲ್ಲ ಇರಬೇಕು. ಇವತ್ತಿನ ದಿನ ಮೋದಿ ಅವರ ಸರ್ಕಾರ, BJP ಸರ್ಕಾರ ವಕ್ಫ್ ಬೋರ್ಡಲ್ಲಿ ಏನೇನು ಲೋಪದೋಷಗಳಿವೆ ಅದನ್ನ ಒಂದು ತಿದ್ದುಪಡಿಸಿ ಅದನ್ನ ಒಂದು ಅಮೆಂಡ್ಮೆಂಟ್ಗಳನ್ನ ತರಬೇಕು ಅಂತ ಮುಂದಾಗಿದ್ದಾರೆ. ಆದರೆ ಅದಕ್ಕೂ ಸಾಕಷ್ಟು ಒಂದು ಅಡೆತಡೆಗಳನ್ನ ಮಾಡಿ ಅದರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿ, ಅಲ್ಲದೆ ಈಗ ಸಂಸತ್ ಇನ್ನೇನು 2-3 ದಿನಗಳಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗಿದೆ. ಅದರಲ್ಲಿ ಇದನ್ನ ಡೈವರ್ಟ್ ಮಾಡೋಕ್ಕೆ ಏನೇನು ಬೇರೆ ಬೇರೆ ದೇಶಗಳಿಂದ ಇಶ್ಯೂಗಳನ್ನ ತಂದು ಈ ಒಂದು ಇಶ್ಯೂ ಬರದೇ ಇರಕ್ಕೆ ಏನೇನು ಮಾಡ್ತಾರೆ ಅನ್ನೋದು ನೀವು ನೋಡ್ತೀರಾ. ಇದೆಲ್ಲ ಬರೀ ಒಂದು ಸಾಮಾನ್ಯವಾದ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಅದಕ್ಕಿಂತ ತುಂಬಾ ಆಳವಾದ, ತುಂಬಾ ಭಯಾನಕವಾದ ಒಂದು ಇಶ್ಯೂ ಇದರಲ್ಲಿ ಇದೆ. ಅದನ್ನು ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ. ಇದು ನಮ್ಮ ದೇಶವನ್ನೇ ಒಡೆಯುವಂತ ಒಂದು ಹುನ್ನಾರ ನಡೀತಾ ಇದೆ. ಅದು ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎತ್ತುಕಟ್ಟುವ ಒಂದು ಷಡ್ಯಂತ್ರ ನಡೀತಾ ಇದೆ. ಇದರಿಂದ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ತುಂಬಾ ತುಂಬಾ ಅಪಾಯ ಕಾದಿದೆ. ಹಾಗಾಗಿ ನಾವೆಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ನಡೆಯಬೇಕು, ಹೋರಾಟ ಮಾಡಬೇಕು, ಬೀದಿಗಿಳಿದು ನಮ್ಮ ಒಂದು ಧ್ವನಿನ ಎಲ್ಲಾ ಕಡೆನೂ ಕೇಳಿಸ್ಬೇಕು. ಈ ಸರ್ಕಾರ ಏನೇನು ಮಾಡೋಕೆ ಈ ಒಂದು ವಕ್ಫ್ ಬೋರ್ಡ್ ಮೂಲಕ ಹೊರಟಿದೆ ಅದನ್ನೆಲ್ಲ ತಡೆಯುವಂತ ಒಂದು ಕೆಲಸ ನಾವು ಮಾಡಬೇಕು ಅನ್ನುವಂತ ಒಂದು ಪ್ರಮಾಣ ನಾವೆಲ್ಲ ಇವತ್ತು ತಗೊಂಡು ಈ ಒಂದು ಹೋರಾಟ ಮಾಡಬೇಕು. ಇದನ್ನ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಒಗ್ಗಟ್ಟಿಂದ ಒಂದಾಗಿ ನಾವು ಈ ಒಂದು ವಿಚಾರದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.